ಪ್ರೈಸ್ ದ ಲಾರ್ಡ್. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಲು ಈ ವಿಡಿಯೋದೊಳಗೆ ಬಂದಿದ್ದೀವಿ. ಮೊದಲನೆಯದಾಗಿ ನಾವು ದೇವರಿಗೆ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುವ. ಅದೇ ರೀತಿ ಈ ದೇವರ ವಾಕ್ಯವನ್ನು ಬಿಡುವು ಮಾಡಿಕೊಂಡು ನಾವು ಕೇಳಲು ನಮಗೆ ಅನುಗ್ರಹಿಸಿದ ಯೇಸು ಸ್ವಾಮಿಗೆ ನಾವು ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುವ. ದೇವರು ಇವತ್ತು ನಮಗೆ ಧ್ಯಾನಿಸಲು ಕೊಟ್ಟಂತಹ ಒಂದು ಟಾಪಿಕ್ ವಾಗ್ದಾನವಾದ ದೇವರು. ವಾಗ್ದಾನಗಳನ್ನು ಅನೇಕ ರೀತಿಯಾಗಿ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ನಾವು ಬೈಬಲಲ್ಲಿ ತುಂಬ ವಿಧವಾಗಿ ನಾವು ಓದ್ಬೋದು. ಅದರಲ್ಲಿ ಒಂದು ವಿಧ ಏನು ಅಂತ ಹೇಳಿದ್ರೆ, ಯೋಹಾನರು ಬರೆದ ಯೇಸು ಸ್ವಾಮಿಯ ಶುಭ ಸಂದೇಶ ಅಧ್ಯಾಯ 14 ವಚನ 13-14. ಈ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ: ನೀವು ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳುವುದನ್ನೆಲ್ಲ ನಾನು ಮಾಡುತ್ತೇನೆ. ಹೀಗೆ ಪಿತನಿಗೆ ಪುತ್ರನಲ್ಲಿ ಮಹಿಮೆ ಉಂಟಾಗುವುದು. ಹೌದು, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುವೆನು ಎಂದು ಯೇಸು ಸ್ವಾಮಿ ಅನೇಕ ರೀತಿಯಲ್ಲಿ ಅನೇಕ ಕಡೆ ನಮಗೆ ವಾಗ್ದಾನ ಮಾಡಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು? ವಿಶ್ವಾಸದೊಂದಿಗೆ ದೇವರ ಅನ್ಯೋನ್ಯತೆಯಲ್ಲಿ ಅವರ ಆಜ್ಞೆಗಳನ್ನು ಪರಿಪಾಲಿಸುತ್ತಾ ಬಂದರೆ ಮಾತ್ರ ಇದು ಕೊಡಲು ಸಾಧ್ಯ. ಸುಮ್ಮನೆ ಕೊಡೋದಿಲ್ಲ ದೇವರು. ಏನಕ್ಕಂದರೆ ದೇವರ ಆಜ್ಞೆಗಳಲ್ಲಿ ಇದೆ. ದೇವರಿಗೆ ಬಿಟ್ಟರೆ ಬೇರೆ ಯಾವ ಇದರಲ್ಲೂ ನಾವು ಬೇರೆ ಯಾರಿಗೂ ನಾವು ಸ್ನಾನ ಕೊಡಬಾರ್ದು, ಮೊದಲನೆಯ ಸ್ಥಾನ ಕೊಡಬಾರ್ದು ಅಂತ. ದೇವರಿಗೆ ಮಾತ್ರ ಸಾಧ್ಯ. ಅವರು ನಮ್ಮನ್ನು ಅವರ ರೂಪದಂತೆಯೇ ಅವರ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಆಗ ದೇವರು ಅವರ ಮಕ್ಕಳು ಅವರಿಗೆ ಮಾತ್ರ ವಿಶ್ವಾಸದಲ್ಲಿ ಸ್ತುತಿಸಲು, ಆರಾಧಿಸಲು, ಅವರ ಆಜ್ಞೆಗಳ ಕೈಗೊಳ್ಳಲು ನಮಗೆ ಮಾತ್ರ ಅವರ ಅವಕಾಶ ಕೊಟ್ಟಿದ್ದಾರೆ, ಇನ್ಯಾರಿಗೂ ಕೊಟ್ಟಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಗ್ರಂಥದಲ್ಲಿ ಈ ರೀತಿ ಹೇಳಲಾಗಿದೆ: ದಾನಿಯೇಲನು ಉಪವಾಸ ಕೈಗೊಂಡು ಅವರ ರಾಷ್ಟ್ರಕ್ಕೋಸ್ಕರ ಅವನು ಪ್ರೇಯರ್ ಮಾಡ್ತಾ ಇರ್ತಾನೆ. ಆದರೆ ಅದು ತಡವಾಗ್ತಾ ಇರುತ್ತೆ. ಆವಾಗ ಅವನಿಗೆ ಒಂದು ಇದು ಬರುತ್ತೆ: ದೇವರು ನನ್ನ ಈ ಪ್ರಾರ್ಥನೆಯನ್ನು ಕೇಳ್ತಿಲ್ವೋ ಏನೋ, ನನಗೆ ದೇವರು ಏನಕ್ಕೆ ಈ ಥರ ಆಗ್ತಿದೆ ಆ ಥರ ಅಂತ. ಆದರೆ 40 ದಿನ ಅವನು ಉಪವಾಸದೊಂದಿಗೆ ಅವನು ಪ್ರೇಯರ್ ಮಾಡಬೇಕಾದ್ರೆ ದೇವದೂತರು ಅದಾಗಿ ಬರ್ತಾರೆ. ಬಂದುಬಿಟ್ಟು ಹೇಳ್ತಾರೆ: ದಾನಿಯೇಲನೇ, ನೀನು ಪ್ರೇಯರ್ ಮಾಡಲು ಕೂತ್ಕೊಂಡ ಫಸ್ಟನೇ ದಿನವೇ ದೇವರು ಈ ಸಂದೇಶವನ್ನು ನಿನಗೆ ಕಳಿಸಿದ್ರು. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಆದರೆ ನಿನಗೆ ಅದನ್ನ ತಿಳಿಸೋಕ್ಕೆ ನಾನು ದಾರಿಯಲ್ಲಿ ಬರಬೇಕಾದ್ರೆ ದುಷ್ಟ ಸೈತಾನನು ಅವರನ್ನು ತಡೆದು ಅವ್ರನ್ನ ಹೋಗೋಕ್ಕೆ ಬಿಡೋದಿಲ್ಲ. ಅವ್ರ ಜೊತೆ ಹೋರಾಡ್ತಾ ಮತ್ತೆ ಇನ್ನೊಂದು ದೇವದೂತರನ್ನ ಅವನ ಜೊತೆ ಹೋರಾಡೋಕ್ಕೆ ಬಿಟ್ಟು ಇವರು ಬಂದು ನೆಕ್ಸ್ಟ್ ತಿಳಿಸೋಕ್ಕೆ ಬರ್ತಾರೆ ಇವನಿಗೆ. ಹಾಗೆ ನಾವು ವಿಶ್ವಾಸದೊಂದಿಗೆ ನಾವು ಪ್ರೇಯರ್ ಮಾಡಬೇಕಾದ್ರೆ ದೇವರು ಏಕೆ ತಡ ಮಾಡ್ತಿದ್ದಾರೆ ಅಂತ ನಾವು ಹೇಳಬಾರ್ದು. ನಾವು ಕಾತುರದಿಂದ ಕಾದ್ಕೊಂಡು ಕೂತ್ಕೊಳ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಈಗ ನಮ್ಮ ಪಾಪಗಳು, ಒಂದು ವೇಳೆ ನಮ್ಮ ಪಾಪಗಳು ಅದನ್ನ ತಡೆ ಹಿಡಿಬೋದು. ದೇವರು ಅದನ್ನ ನಮಗೆ ನೀಡೋಕ್ಕೆ ಪಾಪಗಳು ತಡೆ ಹಿಡಿಬೋದು. ಮತ್ತು ಸೈತಾನ ಅದನ್ನು ತಡೆ ಮಾಡಿ ಯಾವುದಾರೊಂದು ಮೂಲಕವಾಗಿ ತಡೆ ಹಿಡಿಬೋದು. ಅದಕ್ಕೆ ನಾವು ದೇವರಲ್ಲಿ ಮಾತ್ರ ವಿಶ್ವಾಸವನ್ನು ಇಟ್ಟು ಕಾತುರದಿಂದ ನಾವು ವೇಟ್ ಮಾಡಬೇಕು. ಅದೇ ರೀತಿ ಬೈಬಲ್ನಲ್ಲಿ ಇನ್ನೊಂದು ವಾಕ್ಯವು ಹೇಳಲಾಗಿದೆ: ಯೋಹಾನರು ಬರೆದ ಶುಭ ಸಂದೇಶ ಅಧ್ಯಾಯ 15 ವಚನ 7. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳೆದುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ ಅಂತ. ಆಗ ಪಿತರಿಗೂ ದೇವರಿಗೂ ನಾವು ಅವರನ್ನು ಪ್ರೀತಿ ಮಾಡಬೇಕು ಅಂತ ತುಂಬ ಆಸೆ ಇದೆ. ದೇವರೇ ಕಾಯ್ತಾ ಇರ್ತಾರೆ: ನನ್ನ ಮಗಳೇ ಬಾ, ನನ್ನ ಮಗನೇ ಬಾ, ನನ್ನಲ್ಲಿ ವಿಶ್ವಾಸಿಸು, ನನ್ನ ಪ್ರೀತಿಯಲ್ಲಿ ನೀನು ಒಂದುಗೂಡಬೇಕು. ತಂದೆ ತಾಯಿಗಿಂತಲೂ ಫಸ್ಟ್ ನಾವು ದೇವರಿಗೆ ಮಾತ್ರ ಒಂದು ಪ್ರಥಮ ಸ್ಥಾನ ಕೊಡಬೇಕು. ಯೋಹಾನರು ಬರೆದ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ: ನಿಮ್ಮಲ್ಲಿರುವ ಆನಂದ
ಪ್ರಜ್ವಲಿಸಬೇಕು, ಆ ಆನಂದ ತುಂಬಿ ತುಳುಕಬೇಕು. ಅದೇ ದೇವರ ಆಸೆಯಾಗಿದೆ. ನಾವು ದುಃಖದಲ್ಲಿ ಮುಖ ಸಪ್ಪೆ ಮಾಡಿಕೊಂಡು ಊಟ ಮಾಡದೆ, ಅಯ್ಯೋ ದೇವರೇ ನಂದು ಜೀವನ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ಹೇಳೋದಲ್ಲ ದೇವರಿಗೆ ಇಷ್ಟ. ನಾವು ಆನಂದವಾಗಿರಬೇಕು, ಆ ಆನಂದವು ನಮ್ಮಲ್ಲಿ ತುಂಬಿ ತುಳುಕಬೇಕು. ಅದೇ ದೇವರಿಗೆ ಇಷ್ಟ. ಅದರಿಂದ ನಾವು ವಿಶ್ವಾಸದೊಂದಿಗೆ ದೇವರೊಡನೆ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಜೀವನವನ್ನು ಕಳಿಬೇಕು. ಪ್ರೈಸ್ ದ ಲಾರ್ಡ್. ಈ ದೇವರ ವಾಕ್ಯವನ್ನು ಧ್ಯಾನಿಸಲು ಈ ದಿನವನ್ನು ಮತ್ತು ಈ ಸಮಯವನ್ನು ನಮ್ಮೆಲ್ಲರನ್ನು ಈ ಒಂದು ಉಪಯೋಗಿಸಿಕೊಂಡು ಈ ಪ್ರಾರ್ಥನೆಯನ್ನು ಕೇಳಲು ಆಶೀರ್ವದಿಸಿದ್ದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆಮೇನ್, ಆಮೇನ್, ಆಮೇನ್.